Hi all, welcome to video number 5. ಇವಾಗ ಅದೇ ವಿಡಿಯೋ ನಂಬರ್ 4 ಅಲ್ಲಿ ಡೇಟಾ ಕ್ಲೌಡ್ ಸೆಟಪ್ ನ ಎನೇಬಲ್ ಮಾಡಿದ್ವಿ ಅಷ್ಟೇ. ಸೊ ಅದು ಒಂದು ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಟೈಮ್ ತಗೊಂಡು ಅಪ್ಡೇಟ್ ಆಗಿದೆ. ಸೊ ಇವಾಗ ಮಾಮೂಲಿ ಬಂದು ಡೇಟಾ ಕ್ಲೌಡ್ ಕ್ವಿಕ್ ಫೈಂಡ್ ಅಲ್ಲಿ ಡೇಟಾ ಕ್ಲೌಡ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಡೇಟಾ ಕ್ಲೌಡ್ ಸೆಟಪ್ ಹೋಮ್ ಕ್ಲಿಕ್ ಮಾಡಿದ ತಕ್ಷಣ UI ಈ ತರ ಬಂದಿದೆ. ಸೊ ನಮ್ಗೆ ಇವಾಗ ಡೇಟಾ ಕ್ಲೌಡ್ ಸೆಟಪ್ ಆದ್ಮೇಲೆ ನಮ್ಗೊಂದು ಆರ್ಗ್ ಐ ಡಿ, ಇನ್ಸ್ಟೆನ್ಸ್ ಐ ಡಿ ಮತ್ತೆ ಟೆನೆಂಟ್ ಎಂಡ್ ಪಾಯಿಂಟ್ ಅಂತ ಐಡಿಗಳು ಬಂದಿದಾವೆ. ಸೊ ಇದು 3 ಐಡಿಗಳು ಬಂದಿದ್ರೆ ಡೇಟಾ ಕ್ಲೌಡ್ ಸೆಟಪ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಡೇಟಾ ಕ್ಲೌಡ್ ಸೆಟಪ್ ಆಗಿರೋದ್ರಿಂದ ಈಗ ನೆಕ್ಸ್ಟ್ ನಾವಿಲ್ಲಿ ಮಾರ್ಕೆಟಿಂಗ್ ಕ್ಲೌಡ್ ನ ಸೆಟಪ್ ಆಗಿದೆ. ಸೆಟಪ್ ಆದ್ಮೇಲೆ ನೆಕ್ಸ್ಟ್ ಇವಾಗ ಮಾರ್ಕೆಟ್ ಡೇಟಾ ಕ್ಲೌಡ್. ಸೊ ಡೇಟಾ ಕ್ಲೌಡ್ ಸೆಟಪ್ ಮುಗಿದ್ಮೇಲೆ ಇವಾಗ ನಾನು ಮಾರ್ಕೆಟಿಂಗ್ ಕ್ಲೌಡ್ ನ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಬೇಸಿಕ್ ಸೆಟ್ಟಿಂಗ್ಸ್ ನ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಎಲ್ಲ ಎನೇಬಲ್ ಆಗಿದೆ. ಎನೇಬಲ್ ಮಾರ್ಕೆಟಿಂಗ್ ಕ್ಲೌಡ್. ಸೊ ಎನೇಬಲ್ ಮಾರ್ಕೆಟಿಂಗ್ ಕ್ಲೌಡ್ ಅಲ್ಲಿ ಎನೇಬಲ್ ಮಾರ್ಕೆಟಿಂಗ್ ಕ್ಲೌಡ್ ಅಲ್ಲಿ ಎನೇಬಲ್ ಡೇಟಾ ಕ್ಲೌಡ್ ಆಗಿದೆ. ಕ್ರಿಯೇಟ್ ಎ ಸೇಲ್ಸ್ ಫಾರ್ CRM ಕನೆಕ್ಟರ್ ಆಗಿದೆ. ಆಡ್ ಅ ಡಿಫಾಲ್ಟ್ ಇಮೇಲ್ ಚಾನಲ್ ಆಗಿದೆ. ಆಡ್ ಡೇಟಾ ಪ್ರೊಡಕ್ಷನ್ ಡೀಟೇಲ್ಸ್ ಟು ರೆಕಾರ್ಡ್ಸ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಸೆಲೆಕ್ಟ್ ಡೇಟಾ ಸ್ಪೇಸ್, ಆಮೇಲೆ ಎನೇಬಲ್ ಸೆಲೆಕ್ಟೆಡ್ ಡೇಟಾ ಸ್ಪೇಸ್ ಅಲ್ಲಿ ಇಲ್ಲಿ ಡಿಫಾಲ್ಟ್ ಅಂತ ಬರುತ್ತೆ. ಸೊ ಡಿಫಾಲ್ಟ್ ನ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಮಾಡಿದ ತಕ್ಷಣ ಸೊ ಕನ್ಫರ್ಮ್ ಡೇಟಾ ಸ್ಪೇಸ್ ಅಂತ ಬರುತ್ತೆ. ಇದು ಓದ್ಕೊಳ್ಳಿ ಆಮೇಲೆ ಟೈಮ್ ಇದ್ದಾಗ. ಸೊ ಕನ್ಫರ್ಮ್ ಕೊಡ್ತಾ ಇದೀನಿ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದನ್ನು ಎನೇಬಲ್ ಆಯ್ತು. ನೆಕ್ಸ್ಟ್ ಅದಾಗಿದ ತಕ್ಷಣ ಎನೇಬಲ್ ಮಾರ್ಕೆಟಿಂಗ್ ಕ್ಲೌಡ್ ಅದಾಗದೇನೆ ಸೊ ಇದು ಎನೇಬಲ್ ಆಗುತ್ತೆ. ಇದು ಬೇಗನೆ ಆಗುತ್ತೆ. ಇದು ಒಂದು 5 ನಿಮಿಷ ಟೈಮ್ ತಗೊಳ್ಳುತ್ತೆ. ವೆಯ್ಟ್ ಮಾಡೋಣ. ಸೊ ಇದರಲ್ಲಿ ಕ್ರಿಯೇಟ್ CMS ವರ್ಕ್ ಸ್ಪೇಸ್ ಅಂತ CMS ಸೈಟ್ ಇದೆ. ಕಾನ್ಫಿಗರ್ ಕಮ್ಯುನಿಕೇಶನ್ ಸಬ್ಸ್ಕ್ರಿಪ್ಷನ್ ಅಂಡ್ ಪ್ರಿಫರೆನ್ಸ್ ಪೇಜ್ ಇದೆ. ಆಮೇಲೆ ಆಡ್ ಸ್ಪೇಸ್ ಆಕ್ಸಿಸ್ ಟು ಮಾರ್ಕೆಟಿಂಗ್ ಪರ್ಮಿಷನ್ ಸೆಟ್ಸ್ ಇದೆ. ಸೊ ಇದಿಷ್ಟು ಎನೇಬಲ್ ಆಗುತ್ತೆ. ಸೊ ಒಂದ್ಸರಿ ರಿಫ್ರೆಶ್ ಮಾಡಿ ನೋಡೋಣ. ಸೊ ಸ್ವಲ್ಪ ಟೈಮ್ ತಗೋತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ಸ್ಟಾಲ್ ದಿ ಮಾರ್ಕೆಟಿಂಗ್ ಡೇಟಾ ಕಿಟ್ಸ್ ಇದೆ. ಅದಾದ್ಮೇಲೆ ಕಾನ್ಫಿಗರ್ ಐಡೆಂಟಿಟಿ ರೆಸಲ್ಯೂಷನ್ ರೂಲ್ಸ್ ಇದೆ. ಸೊ ಈ ವಿಡಿಯೋದಲ್ಲಿ ಇವಾಗ ಸೊ ಓಕೆ, ಇವಾಗ ಇದಾದ್ಮೇಲೆ ಈ ವಿಡಿಯೋದಲ್ಲಿ ಇನ್ಸ್ಟಾಲ್ ದಿ ಮಾರ್ಕೆಟಿಂಗ್ ಡೇಟಾ ಕಿಟ್ಸ್ ನ ಮುಗಿಸ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಇದು ಆಯ್ತು. ಎನೇಬಲ್ ಮಾರ್ಕೆಟಿಂಗ್ ಕ್ಲೌಡ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಇನ್ಸ್ಟಾಲಿಂಗ್ ದಿ ಮಾರ್ಕೆಟಿಂಗ್ ಕ್ಲೌಡ್ ಕಿಟ್ ನ ಎನೇಬಲ್ ಮಾಡೋಣ. ಸೊ ಇದು ಒಂದ್ಸರಿ ಇನ್ಸ್ಟಾಲ್ ಕೊಟ್ರೆ ಎಲ್ಲಾನು ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಸೊ ಇನ್ಸ್ಟಾಲ್ ದಿ ಸೊ ಇವಾಗ ಇದೆಲ್ಲಾದ್ರೂ ಒಟ್ಟಿಗೆ ಇನ್ಸ್ಟಾಲ್ ಕೊಡ್ತಾ ಇದೀನಿ. ಸೊ ಇದೆಲ್ಲ ನಾಟ್ ಡೆಪ್ಲಾಯ್ಡ್ ಅಂತ ಇರೋದ್ರಲ್ಲಿ ಡೆಪ್ಲಾಯ್ಡ್ ಅಂತ ಆಗುತ್ತೆ. ಸ್ವಲ್ಪ ಟೈಮ್ ಆದ್ಮೇಲೆ ಸೊ ಒಂದ್ಸರಿ ಓಕೆ. ಸೊ ಇದನ್ನ ಒಂದೊಂದು ಎರಡೆರಡು ನಿಮಿಷಕ್ಕೆ ಅಪ್ಲೋಡ್ ಆಗುತ್ತೆ. ಒಂದು 5 ನಿಮಿಷ ರಿಫ್ರೆಶ್ ಮಾಡಿ ನೋಡೋಣ. ಸೊ ಇದು ಕಂಪ್ಲೀಟ್ ಆದ್ಮೇಲೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಇಟ್ಸ್ ಸ್ಟಿಲ್ ಇನ್ ಪ್ರೋಸೆಸ್ ಅಂತ ತೋರಿಸ್ತಾ ಇದೆ. ಸೊ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅಲ್ಲಿಗೆ ಈ ವಿಡಿಯೋ ನಂಬರ್ 5 ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲ ಸೊ ಈ ವಿಡಿಯೋ ನಂಬರ್ 5 ಇದಿಷ್ಟು ಕಂಪ್ಲೀಟ್ ಆದ್ಮೇಲೆ ಎಂಡ್ ಆಗತ್ತೆ. ಅಲ್ಲಿವರೆಗೂ ಈ ವಿಡಿಯೋನ ಪಾಸ್ ಅಲ್ಲಿ ಇಟ್ಟಿರ್ತೀನಿ. ಸೊ ಸ್ಕ್ರೀನ್ ಶೇರ್ ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಪಾಸ್.
ಸೊ ಹೈ ಟೀಮ್, ಸೊ ಇದಿನ್ನೂ ಸ್ವಲ್ಪ ಟೈಮ್ ತಗೋತಾ ಇದೆ ಡೆಪ್ಲಾಯ್ ಆಗಕ್ಕೆ. ಈಗ ಒಂದಾಯ್ತು. ಸೊ ಇದೆಲ್ಲ ಆಟೋಮೆಟಿಕ್ ಆಗಿ ನಾನು ಸ್ವಲ್ಪ ಡೆಪ್ಲಾಯ್ ಆಗುತ್ತೆ. ಸೊ ಇನ್ ಫರ್ದರ್ ಸ್ಟೆಪ್ಸ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.